ಪರವಾಗಿಲ್ಲಲೇ ಸುಬ್ಬಲಕ್ಷ್ಮಿ, ನಿನ್ನ ಸೊಸೆ ಒಳ್ಳೆ ಹುಡುಗಿ ಪಾಪ, ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತದೆ. ಅಮ್ಮ ಈ ಅಮ್ಮನ ಹತ್ರ ಹುಷಾರಾಗಿರ್ಬೇಕು. ಅದು ಯಾವ ಗೊತ್ತಾಳೆ ಅದೇನು ಕತ್ತಿನ. ಅತ್ತೆ ಏನಮ್ಮ, ಬಾ ಕೂತ್ಕೋ ಬಾ. ನಾನು ಅವರೇಕಾಯಿ ಸುಲಿಯಲ್ಲತ್ತೆ, ಅದ್ರಾಗೆ ಉಳುಗ್ಲಿತ್ತವೆ ನಂಗೆ ದಿಗ್ಲು. ಅಯ್ಯ ಸುಲಿ ಬೇಡ, ಬಾ ಕೂತ್ಕೋ ಬಾ, ಮಾತುಗಳೇಳೋಣ. ನಿಮ್ಮ ಅತ್ತೆಕಂತೂ ಕಿವಿ ಕೆಲಸ ಅವಳ ಹತ್ರ ಬಡ್ಕೊಂಡು ನಂಗೆ ಸಾಕಾಗ್ತದೆ. ಬಾ. ಎಷ್ಟು ಜನ ನೀವು ಹೆಣ್ಮಕ್ಳು? ನಾವಾಗಿಬ್ರೆ ಹೆಣ್ಮಕ್ಳು. ನೀನು ದೊಡ್ಡೋಳು ಚಿಕ್ಕೋಳು? ದೊಡ್ಡ ಹುಡುಗಿಗೆ ಮದುವೆ ಆಗದ? ಹ್ಞೂ ಆಗದೆ. ನಮ್ಮ ಅಕ್ಕನ್ಕ ಬೆಂಗಳೂರು ಕೊಟ್ಟಿರೋದು. ನಮ್ಮ ಭಾವನ ಡಾಕ್ಟ್ರು ಸ್ವಂತ ಆಸ್ಪತ್ರೆ ಇಟ್ಕೊಂಡವನೆ. ಹೌದಾ? ಮಕ್ಕಳು ಇನ್ನೂ ಇಲ್ಲ. ಮಕ್ಕಳು ಇಷ್ಟೇ ಜನನಾ? ನೀನು ನಿಮ್ಮ ಅಪ್ಪನು ನಿಮ್ಮ ಅಮ್ಮನು? ಇಬ್ಬರು ಹೆಣ್ಮಕ್ಳು ಇಷ್ಟೇ ಜನನಾ? ಇಲ್ಲ ನಮ್ಮನೆಗೆ ಜಾಸ್ತಿ ಜನ ಅವ್ರೆ. ನಮ್ಮ ಚಿಕ್ಕಪ್ಪನವರು ನಾವು ಎಲ್ಲ ಕೂಡ ಇರೋದು. ಓ ಸರಿ. ನಮ್ಮ ಚಿಕ್ಕಪ್ಪನವ್ರಕ ಇಬ್ಬರು ಗಂಡು ಮಕ್ಕಳು, ಅವರು ನಮ್ಮ ಜೊತೆಗೆ ಇರೋದು. ನಮ್ಮ ಅಪ್ಪನ ಇನ್ನೊಂದು ಮದುವೆ ಮಾಡ್ಕೊಂಡವನೆ, ಆಯಮ್ಮನ್ಕೊಂದು ಗಂಡು ಮಗು. ಓ ನಿಮ್ಮ ಅಪ್ಪನ ನಿಮ್ಮ ಅಮ್ಮನ್ಗ ಗಂಡು ಮಗು ಆಗಿಲ್ಲ ಅಂತ ಇನ್ನೊಂದು ಮದುವೆ ಮಾಡ್ಕೊಂಡೇನು? ಹ್ಞೂ ಇರ್ಬೋದೇನೋ. ಆಸ್ತಿ ಎಲ್ಲ ಎಷ್ಟದೆ? ಜಾಸ್ತಿ ಅದೇ ನಮ್ಕ. ಎಲ್ಲ ಗೋಡಂಬಿ ಹಾಕಿದಿರಿ, ದ್ರಾಕ್ಷಿ ಹಾಕಿದಿರಿ. ಹ್ಞೂ ಸರಿ. ಇದೆಲ್ಲ ಸಂಸಾರ ಜವಾಬ್ದಾರಿ ಎಲ್ಲ ಯಾರು ತಗೊಂಡಿರೋದು? ನಮ್ಮ ತಾತನು. ವಯಸ್ಸಾಗವ್ ನಿಮ್ಮ ತಾತನು? ಇಲ್ಲ ನಿಮ್ಮ ವಯಸ್ಸಾಗದೆ. ಹ್ಞೂ ಸರಮ್ಮ, ಸರಿ. ಹೋಗಲ್ಲ ಊರ್ಕ? ಹೋಗ್ಬೇಕು. ಇನ್ನೇನು ಬಂದು 2 ದಿನ ಆಯ್ತೇನೋ, ಹೋಗ್ಲಿ ಬಿಡು. ಹೌದಾ, ಹಬ್ಬಕ್ಕೆ ಹೋಗ್ಬೇಕೇನೋ, ಸಂಕ್ರಾಂತಿ ಹಬ್ಬಕ್ಕ? ಏನೋ ನಮ್ಮ ಯಜಮಾನ್ ಬೇಡ ಅಂತ. ಮೊದಲನೇ ಹಬ್ಬ ನಮ್ಮ ಮನೆಗೆ ಮಾಡೋಣ, ಇಲ್ಲಿ ಯಾರ್ಯಾರವ್ರೆ, ನಾನು ನಿನ್ನ ತಾನೇ ಇರೋದು, ಇನ್ನು ಅವರಿಬ್ರು ಏನು ಲೆಕ್ಕ, ನಾವೇ ಮಾಡೋಣ, ಸುಮ್ಮನೆ ಬೇಡ ಹೋಗೋದು ಅಂತನ್ನು. ನಮ್ಮ ಅಮ್ಮನು ಅವತ್ತು ಹೇಳಿದ್ಲು ಸಂಕ್ರಾಂತಿ ಹಬ್ಬಕ್ಕೆ ಬಂದ್ಬಿಡೆ ಅಂತ. ಏನು ಬೇಡ ಬಿಡು, ಸಂಕ್ರಾಂತಿ ಹಬ್ಬಕ್ಕೆ ಏನು ಹೋಗೋದು ಬೇಡ. ಇಲ್ಲಿ ಯಾರವ್ರೆ? ನೀನೇ ನೋಡ್ತಾ ಇದೆಯಲ್ಲ ಮಾಡೋರು. ನನ್ನ ತಂಗಿ ಕುತ್ಕೊಂಡು ಕಾಣಿಸಲ್ಲ ಅವಳಕ, ಸರಿಯಾಗಿ ಕಿವಿನೂ ಕೇಳಿಸಲ್ಲ. ದೇವ್ರ ಸಾಮಾನು ತೊಳಿಬೇಕೇನೋ, ಅಡುಗೆ ಮನೆ ಕ್ಲೀನ್ ಮಾಡ್ಕೊಬೇಕೇನೋ, ಎಷ್ಟು ಕೆಲಸ ಇರ್ತದೆ. ಹೋಗ್ಬೇಡ ಬಿಡು. ನೀನು ಹೇಳ್ತಿಲ್ಲ, ಆಯಿತು ಬಿಡು ಅತ್ತೆ, ಹೋಗಲ್ಲ. ನೀನು ಹೆಂಗೆ ಹೇಳ್ತೀಯೋ ಹಂಗೆ. ಬಂಗಾರದಂತ ಹುಡುಗಿ. ಏನಾರ ಕೊಡ್ಬೇಕು ಅನ್ಸ್ತದಮ್ಮ. ಏನು ಕೊಡ್ತೀಯ ಅತ್ತೆ? ಏನು ಬೇಕು ಕೇಳು. ಯಾವಾಗ ಊರ್ಗೆ ಹೋಗೋದು ನೀನು? ಇಲ್ಲಮ್ಮ ಹೋಗಲ್ಲ ಊರ್ಕ, ಇಲ್ಲೇ ಇದ್ದು ಬಿಡ್ತೀನಿ. ಯಾವನ ಹಿಂಗೆ ಮಾಟ ಮಂತ್ರ ಮಾಡೋವಿದ್ರೆ ದುಡ್ಡು ಸಂಪಾದನೆ ಮಾಡ್ಕೊಂಬರ್ತೀನಿ. ಸಂಪಾದನೆ ಮಾಡ್ಕೊಂಬಂದು ನಿನ್ನ ಕೈ ಕೊಡ್ತೀನಿ. ಹೋಗಲ್ಲ ನಾನು, ಇಲ್ಲೇ ಇರ್ತೀನಿ. ಅದೇ ಆಟ ತಿಳ್ಕೊಂಡೆ. ನಿಮ್ಮ ಯಜಮಾನು ಆವತ್ತಿನಿಂದ ಹೇಳ್ತಾನೆ ಇದ್ನು, ದೊಡ್ಡಮ್ಮ ಬಂದ್ಬಿಡು ಅಲ್ಲಿ ಮಾಡ್ಕೊಳೋರು ದಂಡಿಗವ್ರೆ, ನೀನೇನಕ್ಕೆ ಅಲ್ಲಿರ್ತೀಯ, ಇಲ್ಲೇ ಇರು ಆರಾಮಾಗಿ ಅಂತ. ನಾನೇ ಬರಿಲ್ಲ. ಇವಾಗ ಯಾಕೋ ನೀನು ನೋಡಿ ಇಲ್ಲೇ ಇರಬೇಕು ಅನಿಸ್ತದೆ. ಇಲ್ಲೇ ಇರ್ತೀನಿ. ಏನೋ ಈ ತರಕಾರಿ ಹಚ್ಕೊಡೋದು, ಕೂತ್ಕೊಂಡು ಪಾತ್ರೆ ಮುಚ್ಕೊಡೋದು, ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಟ್ಕೊಂಡು ಇಲ್ಲೇ ಇರ್ತೀನಿ. ಅಕ್ಕೋ ನೀನು ಹೋಗ್ಬೇಡ. ನೀನು ಬರ್ದಕ್ಕೆ ಮುಂಚೆ ಹೇಳು, ಮುಷಂಡಿ ಇದ್ದಂಗಿದ್ಲು. ನೀನು ಬಂದ ಮೇಲೆ ನಗ್ತಾವಳೆ. ನೀನು ಹೋಗ್ಬೇಡ, ಇಲ್ಲೇ ಇರು. ಅದೇ ನಾನು ಹೇಳ್ತಾ ಇದ್ದೀನಿ, ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ ಅಂತ. ನಿಮ್ಮ ಅಮ್ಮನ ಕರ್ಸಮ್ಮ ನೋಡೋಣ. ಹೆಂಗೂ ಇಲ್ಲೇ ಹಬ್ಬ ಮಾಡ್ತಿರಲ್ಲ, ಇಲ್ಲಿಗೆ ಬಾ ಅಂತ ಹೇಳುದು ನಿಮ್ಮ ಅಮ್ಮನ್ನ ನಿಮ್ಮ ಅಪ್ಪನ್ನ. ಆಮೇಲೆ ಫೋನ್ ಮಾಡ್ತೀನಿ. ಇನ್ನೇನು ಸಂಜೆ ಬರೋ ಟೈಮ್ ಆಯಿತು, ಕಾಪಿ ಗಿಪ್ಪಿ ಮಾಡ್ಕೊಡ್ಬೇಕೇನೋ. ಅಲ್ಲೇ ನಿಲ್ಸ ಕಾರು, ನಾವಿಬ್ರು ಅವರೇಕಾಯಿ ಸುಲಿತಾ ಇದ್ದೀರಿ. ಮೇಡಮ್ನವ್ರು ಯಾವಾಗ ಬಂದಿರ? ದೊಡ್ಡ ಮೇಡಮ್ನವರು ಬೆಳಗ್ಗೆನೆ ಬನ್ನಿ ಬಾರ. ಮದುವೆಗೆ ಬಮ್ಮ ಅಂತಂದ್ರೆ ಬರಲ್ಲ ಅಂತ ಇವಾಗ ಬಂದಿದ್ಯಾ? ಏನಕ್ಕೆ ಬಂದಿರೋದು? ತಿಂದುಬಿಟ್ಟಿರ ಎಲ್ಲಿಗೆಲ್ಲ ಎತ್ತಾಕಕ್ಕ? ಓಹೋ ಎಂತ ಮಾತು ಹೇಳ್ತಾನೆ ನೋಡಿ ಇವನಿಗೆ, ಗಿಲೀಟ್ ನನ್ನ ಮಗನು. ತಿಂದುಬಿಟ್ಟಿರ ಎಲ್ಲಿಗೆ ಅಂತೆ. ಎಷ್ಟು ಜನಕ್ಕೆ ಊಟ ಹಾಕ್ಬಿಟ್ಟು ನೀನು ಎಲ್ಲಿಗ್ಲೇ ತಗಕ್ಕ? ಏನು ಮೊದಲೇ ಮದುವೆ ಹಾಕ್ಬಿಟ್ಟಿದ್ದೀನಿ ನಾನು, ಎಲ್ಲಿಗ್ಲೇ ತಗಕ್ಕ? ಅಯ್ಯ ನೋಡು, ಯಾವ್ದಾನಾಗ್ಲಿ ಊರ ಊಟ ಹಾಕ್ಸ್ಬೇಕು ತಾನೆ ಎಲ್ಲಾರ್ಗೂ ನೀನು. ಹಾಕ್ಸಣ. ಒಳ್ಳೆ ಹುಡುಗಿ ಸಿಕ್ಕೋಳು ಹೋಗಪ್ಪ. ಏನು ಕೋಪ ಮಾಡ್ಕೊಳಲ್ಲ, ಎಲ್ಲ ಕೆಲಸ ಮಾಡ್ತಾಳೆ. ಇದೇ ನನ್ನ ಮೇಡಮ್ ನಿಂಗೆ ಹೇಳ್ತಾಳೆ. ನಿಂಗೆ ಒಪ್ಪಿಗೆ ಆದ್ರೆ ನಮ್ಗೆಲ್ಲ ಒಪ್ಪಿಗೆ ಆದಂಗೆ. ನಂಗೇನೋ ಒಪ್ಪಿಗೆ ಆದ್ಲಪ್ಪ ಹುಡುಗಿ. ಹೋಗು ಕಾಫಿನಷ್ಟು ಕುಡಿಯೋಗು. ಸ್ನೇಹ ಕಾಫಿ ಕೊಡ್ತೀನಿ. ನಡೀರಿ ಕೊಡ್ತೀನಿ. ಇವನು ಬಂದವನೆ. ಈ ಮಗು ಇಲ್ಲಿದ್ರೆ ನೋಡಮ್ಮ, ಒಂದು ಗಳಿಗೆ ಮನೆಗಿರಲ್ಲ, ಬೀದಗೆ ಇರ್ತಾಳೆ ಇವಳು. ಲೇ ನಿಶಾ, ಎಲ್ಲನ ಆಡ್ಕೊಳ್ಳಿ ಬಿಡು. ಸ್ನೇಹ ಏನೋ ಇದ್ಯಾಕೆ ಇಷ್ಟೊತ್ತು ನಗ್ನಗ್ತಾ ಇದ್ದೆ, ಇವಾಗ ಹಿಂಗ ಹೋಗಿದ್ಯಾ? ಚಂಡಿ ಚಾಮುಂಡಿ ಆದಂಗೆ ಹಂಗೆ. ಅಲ್ಲ ಬೆಳಗ್ಗೆ ಹೊತ್ತು ನೀನು ಕೆಲ್ಸಕ್ಕೆ ಹೋಗಿ ಮುಂಚೆ ದಿನ ಅಡುಗೆ ಮಾಡಿ ಬಿಟ್ಟು ಹೋಗ್ತಾ ಇದ್ದಾನೆ. ಇವತ್ತು ಅಡುಗೆ ಮಾಡಿ ಹೋಗ್ಬೇಕಾಗಿತ್ತಾನೆ. ನೀನು ಕಟ್ಕೊಂಬಂದಿರೋದೇನಕ್ಕೆ? ಅಡುಗೆ ಮಾಡಿಕೊಕ್ಕೆ, ಅಡುಗೆ ಮಾಡೋ, ಕಾಫಿ ಕೊಡೋ. ನೋಡೋ, ನನ್ನ ಕೈಲಿ ಈ ಮನೆಗೆ ಕೆಲಸ ಮಾಡೋಕ್ಕಾಗಲ್ಲ. ಆ ಮುದುಕಿ ಬಂದವಳಲ್ಲ, ಆ ಮುದುಕಿನ ಫಸ್ಟು ಮನೆಯಿಂದ ಆಚೆ ಓಡಿಸಿದ್ರೆ ಸರಿ. ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋಳಲ್ಲ. ಅಡುಗೆ ಮಾಡ್ಬೇಕು ನೀನು. ನಿಮ್ಮ ತಾತ ಹೇಳೋನೆ, ಏನೋ ಉಸಿರು ಬಿಚ್ಚಾಳಂದ್ರೆ ಫೋನ್ ಮಾಡಪ್ಪ ಅಂತ ಹೇಳೋನೆ. ನಾನು ಒಂದು ಫೋನ್ ಮಾಡಿದ್ದೆ ಅಂದರೆ ನಿಮ್ಮ ಮನೆ ಮಂದಿ ಎಲ್ಲ ಬರ್ತಾರೆ. ನಿಮ್ಮ ಅಣ್ಣು, ನಿಮ್ಮ ತಮ್ಮನು, ನಿಮ್ಮ ತಾತನು ಎಲ್ಲ ಬರ್ತಾರೆ. ಬಾಯಿ ಮುಚ್ಕೊಂಡು ಅಡುಗೆ ಮಾಡ್ಬೇಕು ನೀನು. ಫಸ್ಟು ಆ ಮುದುಕಿನ ಮನೆ ಬಿಟ್ಟು ಓಡಿಸ್ತೀಯೋ ಇಲ್ಲ ನೀನು? ನಮ್ಮ ದೊಡ್ಡಮ್ಮನು ಏನು ಮಾಡಿದ್ಲ ಇಮ್ನ? ಏನದು ಮನೆ ಕುತ್ಕೊಂಡು ಮಾಟ ಮಂತ್ರಿಗೆ ಮಾಡೋದ ಇಮ್ನ? ಮಗುವಿನ ಮನೆಗೆ? ಅದಾ ನಮ್ಮ ದೊಡ್ಡಮ್ಮನೇನು ಈ ಕಾಲದಾಗಿಂದ ಮಾಟ ಮಂತ್ರ ಮಾಡ್ತಾ ಇಲ್ಲ. ನಾವು ಚಿಕ್ಕ ಮಕ್ಕಳಾಗಿಂದ ಮಾಡ್ತಾವಳೆ.
ನಾವೆಲ್ಲ ಪಕ್ಕದಾಗೆ ಕುತ್ಕೊಂತ ಇದ್ರೆ ಅಮ್ಮನ ಹೆಸರು ಮೇಲೆ ಅಷ್ಟೇ ಮಾಡೋದು. ಹಂಗೆ ಮಾಡಿದ್ರೆ ಯಾರಿಗೂ ಏನು ತೊಂದರೆ ಆಗಲ್ಲ. ನೀನು ಯಾವುದೇ ಕಾರಣಕ್ಕೂ ಭಯನೇ ಪಡಬೇಡ ನೋಡ. ಭಯ ಪಡೋ ಅವಶ್ಯಕತೆ ಇಲ್ಲ, ಆಯಮ್ಮನ ಇಲ್ಲಿರೋ ಅವಶ್ಯಕತೆನೂ ಇಲ್ಲ. ಫಸ್ಟ್ ಆಯಮ್ಮನ್ನ ಇಲ್ಲಿಂದ ಓಡಿಸು. ಅದು ಆಯಮ್ಮನ ಇಷ್ಟ. ಬರ್ತಾಳೆ, 2 ದಿನ ಇರ್ತಾಳೆ, ಓದ್ತಾಳೆ. ಕಾಪಿಕ್ಕು ನೀನು ಫಸ್ಟ್ ಹೋಗಿ ಆಯಮ್ಮನ್ಕ ಊರಿಗೆ ಹೋಗು ಅಂತೇಳು. ಸರಿ ಹೇಳ್ತೀನಿ, ಕಾಪಿಕ್ಕು ಹೇಳ್ತೀನಿ, ಇಲ್ಲಿ ಮಾಡ್ತೀನಿ ನೋಡಿ ಸರಿಯಾಗಿ. ದೊಡಮ್ಮ ಏನಪ್ಪ? ದೊಡಮ್ಮ ನೀನು ಯಾವುದೇ ಕಾರಣಕ್ಕೂ ಊರಿಗೆ ಹೋಗಬೇಡ, ಆರಾಮಾಗಿ ಇಲ್ಲೇ ಇರು. ಅವಳಕ ಈ ಊರು ವಸ್ತು, ನಮ್ಮಮ್ಮನ್ಕ ಕಿವಿ ಕೇಳಿಸಲ್ಲ. ಅದು ಎಳೆ ಮಗು, ಏನು ತಿಳಿಯಲ್ಲ. ನೀನು ಇಲ್ಲೇ ಇರಬೇಕು, ಎಲ್ಲೂ ಹೋಗ್ಕೊಡ್ದು. ನಾನು ಹಂಗೆ ಅನ್ಕೊಂತ ಇದ್ದೀನಪ್ಪ, ಇಲ್ಲೇ ಇದು ಬಿಡೋಣ ಅಂತ. ನೀನು ಆವತ್ತಿಂದ ಹೇಳ್ತಾ ಇದ್ದೆ, ಯಾಕೋ ಅವಾಗ ಬರೋಕನಕ ಮುಂಚಾತಾರಿಲ್ಲ. ಇವಾಗೇನೋ ಇಲ್ಲೇ ಇರಬೇಕು ಅನಿಸ್ತದೆ. ಅವಳಿಗೆ ಪರವಾಗಿಲ್ಲ, ಒಳ್ಳೆಯವಳು. ನೋಡ್ದೊಡಮ್ಮ, ಯಾರು ಏನೇ ಅಂದರು ಮುಲಾಜು ನೋಡಬೇಡ. ನಾನೇ ಆಗಲಿ ಅವಳೇ ಆಗಲಿ ಮುಲಾಜು ನೋಡಬೇಡ ನೀನು, ಆಯಿತಾ? ನಿನ್ನ ಅದ್ಬಸ್ತಾಗ ನೀನಿಕ್ಕೋ ಅವಳನ್ನ. ನೀನು ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗಂಗಿಲ್ಲ. ನನ್ನ ಮಗುನ, ನಮ್ಮ ಅಮ್ಮನ್ನ, ಅವಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನಾನು ಮನೆಗೆ ಕಂಪ್ಯೂಟರ್ ಕೆಲಸ ಮಾಡಿದ್ರೆ ಸಂಬಳ ಕಮ್ಮಿ ಕೊಡ್ತಾರೆ. ಇವಾಗ ಅಲ್ಲೋಗಿ ಕೆಲಸ ಮಾಡಿದ್ರೆ 45,000 ಕೊಡ್ತಾರೆ. ಬೇಕಂದ್ರೆ ನಿಂಗೆ ಕಾಸು ಕೊಡ್ತೀನಿ. ಅಯ್ಯ, ನನಗೆ ಏನಕ್ಕೆ ಕಾಸು? ಏನಕ್ಕೆ ಕಾಸು? ನಂಗೆ ಕಾಸು ಬೇಡ, ಕಟ್ಟರೆ ಬೇಡ. ಇನ್ನು ನಾನೇ ಸಂಪಾದನೆ ಮಾಡ್ಕೊಂಬಂದು ನಿಂಗೆ ಕೊಡ್ತೀನಿ, ನೀನೇ ಎತ್ಕೊ ಭದ್ರವಾಗಿ. ನನಗೆ ಕಾಸು ಏನು ಬೇಡ, ಇಲ್ಲೇ ಇರ್ತೀನಿ ಬಿಡು. ಕಾರು ಅಷ್ಟು ಮುಂಗೋಪ ಜಾಸ್ತಿ, ಅದನ್ನಷ್ಟು ಕಂಟ್ರೋಲ್ ಮಾಡ್ತೀನಿ ಬಿಡೋಣ, ಮಾಡ್ತೀನಿ ಬಿಡು. ನೀನು ಹೋಗ್ಕೊಡ್ದು ಯಾವುದೇ ಕಾರಣಕ್ಕೂ. ಇಲ್ಲ ಬಿಡ, ನಾನು ಹೋಗಲ್ಲ. ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತೀನಿ ಹುಡುಗಿಕ. ಅವಳು ಹೊಸ್ದಾಗಿ ಬಂದವಳೆ ಪಾಪ. ಬಿಡು, ನಾನು ನೋಡ್ಕೊತೀನಿ ಬಿಡು. ನೀನು ನೆಮ್ಮದಿಗ ಬೆಳಗ್ಗೆ ಹೋಗಿ ಸಾಯಂಕಾಲ ಬಾ. ಸರಿ ಆಯ್ತು ದೊಡಮ್ಮ, ಎಲ್ಲ ಜವಾಬ್ದಾರಿ ನಿಂಗೆ ಬಿಡ್ತಾ ಇದ್ದೀನಿ. ಸರಿನಾ? ನಿಲ್ತೀನಿ, ನಿನ್ನ ಜವಾಬ್ದಾರಿಗೆ ಬಿಟ್ಬಿಟ್ಟಿದ್ದೀನಿ. ನೀನು ಅದೇನು ಮಾಡ್ತೀಯ ಮಾಡ್ಕೊ. ಯಾಕ ಹುಡುಗಿ ಪಾಪ ಸೈಲೆಂಟು, ಏನು ಕೆಲಸ ಹೇಳ್ತು ನಗ್ನಗ್ತಾ ಮಾಡ್ತಾ ಇರ್ತದೆ. ಒಳ್ಳೆವಳು ದೊಡಮ್ಮ ಅವಳು, ಎಷ್ಟು ಒಳ್ಳೆವಳು. ಈ ಊರ ಪೈಕಿ ಯಾರೂ ಇಲ್ಲ ಅಷ್ಟು ಒಳ್ಳೆವಳವಳು. ಅದೇ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಒಳ್ಳೆ ಹುಡುಗಿನೇ. ಸರಿ, ಕಾಫಿ ಕುಡ್ಬಿಟ್ಟು ಬರ್ತೀನಿರು. ಹೋಗಿ ಕುಡ್ಬಿಟ್ಟು ಹೋಗು. ಏನೋ ವಾಸನೆನಮ್ಮ, ಏನಿರ್ಬೋದು? ನೋಡ್ತೀನಿ ರಮ್ಮ. ಪೆಟ್ಟಿ ಅಲ್ಲಮ್ಮ, ಇದು ಬೀರುವ ಮರದಿದ್ವ. ಅಯ್ಯೋ ಜಾನು, ಯಾರೋ ಅನ್ನ ಇದ್ಕಿನ ಬೇಳೆ ಸಾರು ತುಪ್ಪ ಎಲ್ಲ ತಂದಿಕ್ಕವ್ರಲ್ಲಮ್ಮ. ಇಲ್ಲಿ ಯಾರು ತಂದಿಕ್ಕಿರೋದು? ಇದೇ ವಾಸನೆ ಜಾನು. ನೋಡಿಲಿ ಬುರ್ಗೆಲ್ಲ ಬಂದ್ಬಿಟ್ಟೈತೆ. ತುಪ್ಪನಮ್ಮ. ನಾನಲ್ಲಮ್ಮ. ಅಲ್ಲ ಅದ್ಯಾಕೆ ಏನ್ ಬಂತು ಬರಬಾರ್ದು ರೋಗ? ಇದ್ಕಿನ ಬೇಳೆ ಸಾರು ಅನ್ನ ತುಪ್ಪ ಎಲ್ಲ ಎತ್ಕೊಂಬಂದು ಇಲ್ಲಿ ಬರ್ದವಲ್ಲ. ಇವ್ರು ಒಟ್ಟಿಗೆ ದೋಗ ರೂಮಿನ ಮೇಲೆ ಬೀಗ ಹಾಕ್ತೀನಿ ತಡಿ. ಈ ಕಿತಾಪತಿಗೆ ಮಾಡಿದ್ರೆ ನಂಗೆ ಬಲೆ ಅನ್ಕೊಂಡು ಹೋಗೋದು ನೋಡು. ಏನೋ ನಮ್ಮ ಮುಚ್ಚಿಕ್ಲಿ, ತಿನ್ನೋ ನಮ್ಮ ಮುಚ್ಚಿಕ್ಕಿದ್ರೆ ಅದ್ಯಾವಳೆ ಆಗೋಗ್ಲಿ ಬಿಡು, ಸುಮ್ಮನೆ ಬಿಡಲ್ಲ ನಾನು. ಯಾಕೆ ಹಂಗ್ ಬರ್ಕೊಂತ ಇದ್ಯಾ? ಅಯ್ಯೋ ಇದೇನಕ್ಕ ರೂಮ್ ಒಳಕ್ಕೆ ಅನ್ನ ಸಾರು ತಂದಿಟ್ಕೊಂಡಿದ್ಯಾ? ಮುಚ್ಚ ಬಾಯಿ, ಸಾಕು ಮುಚ್ಚು ಬಾಯಿ. ನಾಟಕ ಆಡ್ಬೇಡ ನೀನು ನನ್ನ ಹತ್ರ, ಆಯ್ತಾ? 28 ವರ್ಷ ಆಯ್ತು ನಾನು ಈ ಮನೆಗೆ ಬಂದು. ನನ್ನ ಶತ್ರುಗಳಿಗೂ ಹೇಳಿದ್ರು ನಂಬಲ್ಲ ಈ ಮಾತು, ನಾನು ತಿನ್ನೋ ನಾನು ಮುಚ್ಚಿಕ್ತೀನಿ ಅಂತ. 28 ವರ್ಷನಾ? 31 ವರ್ಷನೋ 32 ವರ್ಷನೋ ಆಗಿರಬೇಕು. ನನಗೆ ಮದುವೆ ಆದ 2 ವರ್ಷಕ್ಕೋ 3 ವರ್ಷಕ್ಕೋ ರಾಮ ಹುಟ್ಟಿದ್ದು. ನನ್ನ ಪ್ರಾಣ ಹೋದ್ರೂ ತಿನ್ನೋ ಅನ್ನೋ ಮಾತ್ರ ನಾನು ಮುಚ್ಚಿಕ್ಕಲ್ಲ. ಏನೇ ಕೆಲಸ ಮಾಡಿರೋದು ನೀನು? ನಮ್ಮ ರೂಮಕ್ಕ ನೀನು ಬಿಟ್ಟರೆ ಬೇರೆ ಇನ್ಯಾರೂ ಬರಲ್ಲ. ಏನು ಕೆಲಸ ಮಾಡಿರೋದು? ಅಲ್ಲಕ್ಕ, ತಿನ್ನೋ ಅನ್ನನ ನಾನು ತಂದು ನಿಮ್ಮ ರೂಮಾಗ ಹೆಂಗೆ ಮುಚ್ಚಿಕ್ತೀನಿ? ಅದೇ ಮುಚ್ಚಿಕ್ತೀನಿ ನಾನು. ಜಾಸ್ತಿ ಮಾತಾಡಬೇಡ ಗೀತಾ, ಮಾಡಿರೋ ತಪ್ಪು. ಅದ್ರಾಗ ವಾದ ಬೇರೆ ಮಾಡ್ತೀಯಾ? ಕರೆಕ್ಟಾಗಿ ಮಾತಾಡ್ಬೇಕು ನೀನು. ಯಾಕೆ ತಂದಿಲ್ಲಿ ಮುಚ್ಚಿಕ್ದೆ? ಏನ್ ಸಾವಿತ್ರಕ್ಕ, ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ? ಬೆಳಗ್ಗೆ ನೋಡಿದ್ರೆ ನಿನ್ನ ಗಂಡು ದಾಬಡ್ ದೂಬಡಂತ ಬರೆಸ್ತಾವನೆ. ನನ್ನ ಗಂಡು ಏನು ತಿಳಿದಿರೋ ಪೆದ್ನೆ ಇರ್ಬೋದು, ಆದರೆ ತಪ್ಪಂತ ಕಂಡಾಗ ಸುಮ್ಮನೆ ಇರಲ್ಲ, ಆಯ್ತಾ? ಹೊಡಿತಾನೆ, ನಿನ್ಗೊಬ್ಬಳಿಗೆ ಅಲ್ಲ ಎಲ್ಲಾರ್ಗೂ ಹೊಡಿತಾನೆ. ನಮ್ಮಿಷ್ಟ, ನಮ್ಮ ಜೀವನ, ನಾವೇನ ಮಾಡ್ಕೊಂತೀರಿ, ನಮ್ಗೆ ಯಾಕೆ ಹೊಡಿಬೇಕು? ನೀನು ಆ ಮಾತನ್ನ ನನ್ನ ಗಂಡ ಹತ್ರ ಹೋಗಿ ಕೇಳೋ. ನಾನು ಕೇಳೋ ಪ್ರಶ್ನೆಗೆ ಇಲ್ಲಿ ಕರೆಕ್ಟಾಗಿ ಉತ್ತರ ಹೇಳು. ತಿನ್ನೋ ಊಟನೇ ತಂದಿಲ್ಲಿಕ್ಕಿದ್ಯಾ ಅಷ್ಟೇಳು. ಇವಳು ಎಂದೂ ಇಲ್ಲ ಇಷ್ಟು ಜೋರಾಗಿ ಮಾತಾಡ್ತಾವಳೆ ಸಾವಿತ್ರಿ. ಅದೇನು ತಡಿ ನೋಡೋಣ. ನಾನು ತಂದಿಕ್ಕಿಲ್ಲಕ್ಕ. ಮುಚ್ಚಬೇಕು ಬಾಯಿ. ತುಪ್ಪ ನಾನು ಕಾಯಿಸಿರೋದು. ಇಷ್ಟೇ ಎಷ್ಟೈತೆ ತುಪ್ಪ ಎಲ್ಲ ಬಗ್ಸ್ಕೊಂಬಂದು ಬಾಟ್ಲಾಗ ಇಲ್ಲಿಕ್ಕಿದೆಯಲ್ಲ ನೀನು. ನಿನ್ನೆ ಇಟ್ಕಿನ ಬೇಳೆ ಸಾರು ಮಾಡಿರೋದು, ನಿನ್ನೆದನ್ನ. ಅದು ಇಟ್ಕಿನ ಬೇಳೆ ಸಾರು ಬರೀ ಕಾಳೆ ಅವೆ. ಕಾಳನ್ನೇ ತೊಳ್ಕೊಂಬಂದು ನಮ್ಮ ರೂಮಾಗಿ ಮುಚ್ಚಿಕ್ಕಂಥ ಪರಿಸ್ಥಿತಿ ಏನಿತ್ತು? ನಿನ್ನ ರೂಮಾಗಿ ಇಟ್ಕೊಳ್ಳೋದು
ಬೇಡ, ನಿನ್ನ ರೂಮಗೂ ಬೇಡ, ನನ್ನ ರೂಮಗೂ ಬೇಡ. ತಿನ್ನು ಅನ್ನೋ ಯಾಕೆ ಮುಚ್ಚಿಕ್ತೆ? ಯಾಕೆ ಮುಚ್ಚಿಕ್ದೆ ನೀನು? ಕಾರಣ ಹೇಳು. ನಾನು ಮುಚ್ಚಿಕ್ಕಿಲ್ಲ. ಇನ್ಯಾರು ಮುಚ್ಚಿಕ್ಕಿದ್ರು? ಮಾತಾಡ್ಬೇಕು ಗೀತಾ. ಬೆಳಗ್ಗೆ ನಮ್ಮ ಯಜಮಾನ್ ಹೊಡೆದಿದ್ದಲ್ಲ, ನಾನು ಇವಾಗ ಹೊಡ್ತೀನಿ. ಅಲ್ಲ, ತಿನ್ನು ನಾನು ಮುಚ್ಚಿಕ್ಕಿದೆಯಲ್ಲ ನೀನು. ಇಂಥ ಕೆಲಸ ಮಾಡ್ತೀಯ ನೀನು ಅಂತ ನಾನು ಕನಸ ಕೂಡ ಅನ್ಕೊಂಡಿರಲಿಲ್ಲ. ಯಾಕೆ ಇಂಥ ದುರ್ಬುದ್ಧಿ ನಿನ್ಕ? ಹಾಂ, ಗುಂಡತ್ತೆ ಅನ್ಕೊಂತ ಇದ್ಲು, ಏನಪ್ಪ ಒಂದು ಕಾಳಿಲ್ಲ, ಅಷ್ಟೊಂದು ಕಾಳು ಇಟ್ಕಿಕ್ಕಿದ್ರಿ, ನಾನು ತಿನ್ನೋ ಟೈಮ್ಕ ಸಾರಾಗಿ ನಡುವೆ ತರಕಾರಿನೂ ಇಲ್ಲ, ಇವತ್ತು ಇಟ್ಕೊಂಡ್ ಬೇಳೆ ಸಾರು ಇಲ್ಲ ಅಂತ. ನಾನು ಏನಪ್ಪ ಇದು ಹಿಂಗೆ ಹೇಳ್ತಾಳೆ, ಇನ್ನು ತಪ್ಪಲೆ ತುಂಬ ಹಂಗೆ ಇತ್ತು ಅಂತಂದ್ರೆ ಇದನ್ನ ತಗೊಂಬಂದು ನಮ್ಮ ರೂಮಾಗಿ ಇಕ್ಕಿದ್ಯಾ? ಹಾಂ, ಇದನ್ನ ಬೇರೆ ನಡೆಸ್ತಾ ಇದ್ದೀರೇನ್ರಿ? ಅತ್ತೆ, ನಾನು ಯಾವ ಊಟನೂ ಕಲ್ತನ ಮಾಡಿಲ್ಲತ್ತೆ. ಮತ್ತೆ ಈ ರೂಮಕ್ಕೆ ಹೆಂಗೆ ಬಂತು? ಸಾವಿತ್ರಕ್ಕನೇ ತಂದಿಕ್ಕು ಇರ್ಬೋದು. ನನ್ನ ಪ್ರಾಣ ಹೋದ್ರೂ ನಾನು ಅಂಥ ಕೆಲಸ ಮಾಡಲ್ಲ. ಅಂಥ ಕೆಲಸ ಮಾತ್ರ ನಾನು ಮಾಡಲ್ಲ. ಇವತ್ತಿಗೂ ಮಾಡೂ ಇಲ್ಲ, ಇನ್ನು ಮುಂದೆ ಮಾಡೋದು ಇಲ್ಲ. ತಿನ್ನೋ ಅನ್ನ ಹೊಟ್ಟೆ ಹಸು ನಿಲ್ಸೋದು ಅಂಥದ್ದನ್ನು ನಾನು ಮುಚ್ಚಿಕ್ತೀನ? ಅಕ್ಕಿ ಬೇಕಾದ್ರೆ ಒಂದು ಪಾವು ಹೆಚ್ಚಾಗಿ ಇಕ್ತೀನಿ. ನಾನು ಆ ಏನೇನು ಎತ್ಕೊಂಡು ಮುಚ್ಚಿಕ್ತೀನ? ಅಲೇ, ನಾನು ಆವಾಗೇನು ಹೇಳಿದ್ದೀನಿ, ನನ್ನ ಶತ್ರುಗಳಿಗೂ ನೀನು ಹೋಗಿ ಮಾತು ಹೇಳಿದ್ರೆ ಅವ್ರು ಕೂಡ ನಂಬಲ್ಲ ಅಂತ. ಯಾಕೆ ಗೀತಿ ಹಿಂಗೆ ಮಾಡಿದ್ದು? ನಮ್ಮ ಅಕ್ಕನ ಏನೇ ಮಾಡಿದ್ಲು, ನಿನಗೆ ಮಾಡಬಾರ್ದು? ಹಾಂ, ಈ ನಡುವೆ ಎಲ್ಲ ಹಂಗೆ ಮಾಡ್ತಾಯಿದ್ದೆ ನೀನು. ಹಾಂ, ನೋಡು ಗೀತಿ, ಇದೆಲ್ಲ ಚೆನ್ನಾಗಿರಲ್ಲ, ಸರಿನಾ? ನಮ್ಮ ಮನೆಗಿನ ಜನ ಸರಿ ಇಲ್ಲ. ನೀನು ಏನು ಮಾಡ್ತೀಯ, ಎತ್ತು ಮಾಡ್ತೀಯ, ಅದನ್ನು ಕಣ್ಣು ಕಟ್ದಂಗೆ ಹೇಳ್ತಾರೆ. ನೀನೇ ಈ ಕೆಲಸ ಮಾಡಿರೋದು. ಅವಳು ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಅವಳನ್ನ ಚಿಕ್ಕುಡಿಗೆಗಿಂತ ನೋಡಿದ್ದೀನಿ. ಅವಳು ಎಂಥವಳು ಅಂತ ನನಗೆ ತಿಳಿದು. ಇದು ಅವ್ರದ್ದೇ ರೂಮ್ ಇರ್ಬೋದು, ಆದರೆ ಊಟ ಮುಚ್ಚಿಕ್ಕಂಥ ಕೆಲಸ ಅವಳು ಯಾವತ್ತೂ ಮಾಡಲ್ಲ. ಇನ್ನು ಅವಳು ತಟ್ಟಾಗಿರೋದನ್ನ, ಅವಳು ತಿಂತಾ ಇರೋದನ್ನ ಬೇರೆಯವ್ರು ಕೊಡ್ತಾಳೆ ಬಿಟ್ಟರೆ ಎತ್ಕೊಂಡೋಗಿ ಮುಚ್ಚಿಕ್ಕಂಥ ಬುದ್ಧಿ ಅವಳ ಹತ್ರ ಇಲ್ಲ. ಅಲ್ಲಿಗೆ ನಾನು ಮುಚ್ಚಿಕ್ಕಿದ್ದೀನಿ ಅಂತನಾ? ಮತ್ತೆ ಇನ್ನೇನು ಬಂತು ಇಲ್ಲಿಗಿದು? ಹೆಂಗೆ ಬಂತು? ಮಾತಾಡೇ. ಇಲ್ಲ, ನನ್ನ ಮೊಮ್ಮಗಳೇನ ಮುಚ್ಚಿಕೊಳ್ಳೇನು ಕೇಳ್ತೀನಿ ತಡಿ. ಕಾರುನೆ ಅವಳು ಕೇಳ್ತೀನಿ, ಅವಳು ಎಲ್ಲ ಹೇಳ್ತಾಳೆ. ಇಂಥ ಸಣ್ಣ ಪುಟ್ಟ ವಿಷಯಗಳೆಲ್ಲ ತಗೊಂಡೋಗಿ ಅವಳಿಗೆ ಕೇಳ್ತೀಯ ಅತ್ತೆ? ಯಾವುದು ಸಣ್ಣ ಪುಟ್ಟ ವಿಷಯ? ಯಾವುದೇ ಸಣ್ಣ ಪುಟ್ಟ ವಿಷಯ? ತಿನ್ನು ಅನ್ನನ್ನು ಮುಚ್ಚಿಕೋತಾ? ಹಾಂ, ಇಲ್ಲ, ಅವಳೇ ಹೇಳ್ಬಿಡ್ಲಿ ತಡಿ, ಅವಳೇ ಹೇಳಿ ಕೂಗ್ತೀನಿ ತಡಿ. ಲೇ ಕಾರುಣ್ಯ, ಕಾರುಣ್ಯ, ಏನೇ ಅಂಬೂಜಿ ಅದು ಜೋರಾಗಿ ಮಾತಾಡ್ತಾ ಇದ್ದೀರಿ? ಯಾಕೆ, ಏನೈತೆ? ಏನಿಲ್ಲ ಹೇಳಕ್ಕ, ಏನಿಲ್ಲ. ಗೀತಿನೇನೋ ಬೈತಾ ಇದ್ದು ನಾನು. ನೀನು ನಡಕ ಅಲ್ಲಿ ಕೂತ್ಕೊಂಡು ನಡಕ ಬರ್ತೀನಿ. ಅಲ್ಲ, ಅದೇನಂತ ಹೇಳೆ? ಏನಿಲ್ಲ, ನಡಿಯಾಗ ಅವ್ರಿಬ್ಬರೇನೋ ಕಿತ್ಲಾಡ್ತಾಳೆ. ಬೆಳಗ್ಗೆ ಅವ್ನು ಚಿಕ್ಕೊಂಡು ಒಯ್ದ್ನಲ್ಲ, ಅದಕ್ಕೆ ಹೋಗಿ ಸಾವಿತ್ರಿ ಹತ್ರ ಕೇಳ್ತಾವಳೆ, ನಿನ್ನ ಗಂಡಿಗೆ ಮಾಡಿದ್ನು ಅಂತ. ಆ ಸುದ್ದಿ ಅಲ್ಲಲೇ, ಏನೋ ಊಟ ಅಂದಂಗೆ ಕೇಳಿಸ್ತಂಗಿತ್ತು. ಇಲ್ಲ ನಡಿಯಾಕ. ಅಲ್ಲ, ನೀನು ತಿನ್ನೋ ಊಟನ ಯಾರ ಮುಟ್ಟಕನ ಆತದ? ನಾನು ಸುಮ್ಮನೆ ಬಿಡ್ತೀನ? ನನ್ನ ಪ್ರಾಣದಾಗಿರೋವರೆಗೂ ನಿನ್ಗೆ ಯಾವುದೇ ತೊಂದರೆ ಆಗಲ್ಲ ಬಿಡಕ. ನೀನು ನಡಿಯಾಕ ನೀನು? ಇಲ್ಲ, ಅದೇನೋ ನಾನು ನೋಡೇ ಬಿಡ್ತೀನಿ ತಡಿ. ಏನು ಮತ್ತೆ ಕೇಳ್ಬೇಕು, ನೀನು ನಡಿಯಾಕ? ಸಾವಿತ್ರಮ್ಮ, ಇದೇನಮ್ಮ ಅನ್ನ ಸಾರು? ಏನೋ ಅಳಿಸ್ತೋಸ್ನೆ ಬರ್ತದಲ್ಲ? ನೀನು ನೋಡಿದ್ದೀನಿ ನಾನು ತಂದಿಕ್ಕಿರೋದು? ಅತ್ತೆ, ಸಾವಿತ್ರಮ್ಮ ಸಿಕ್ಕು ಅಂತ ಹೇಳಮ್ಮ. ಯಾಕೋ ನಮ್ಮ ಮುಂಜಿ ಕನ್ಸಾಗೆ ಬರ್ತಾವಳಮ್ಮ. ನಾನು ಅವಳನ್ನ ನೋಡಬೇಕು. 3-4 ದಿವಸದಿಂದ ಕನ್ಸಾಗೆ ಬರ್ತಾವಳೆ. ಏನೋ ಅಮ್ಮ ಅಮ್ಮ ಅಂತ ಕೂಗ್ದಂಗೆ ಅನಿಸ್ತದೆ ನನಗೆ. ಊರಿಗೆ ಹೋಗ್ಬಿಟ್ಟು ಬರ್ಬೇಕಮ್ಮ. ಸಿಕ್ಕು ಅಂತ ಹೇಳು. 1-2 ರಾತ್ರಿ ಇರ್ತೀನಿ ಅಷ್ಟೇ, ತಿರ್ಗಾ ಬಂದ್ಬಿಡ್ತೀನಿ. ನೋಡ್ದ ಗೀತಾ, ಏನು ಮಾಡಿದ್ಲು ನಮ್ಮ ಅತ್ತೆ ನಿಂತ? ಏನೇ ಮಾಡಿದ್ಲು? ನಾನು ನಿನ್ನ ನನ್ನ ತಂಗಿಕಿನ್ನ ಹೆಚ್ಚಾಗಿ ನೋಡ್ಕೊಂಡಿದ್ನಲ್ಲೇ. ಯಾಕೆ ಇಂಥ ಕೆಲಸ ಮಾಡ್ತೀಯಾ? ಐಮನ್ ಮುನ್ಸಕ್ಕೆ ಎಷ್ಟು ನೋವಾಗಿರಲ್ಲ. ಹಾಂ, ಐಮನ್ಗೆ ಇಲ್ಲೇನು ಕೆಲಸ? ಹೋಗೋಕ್ಕಾಗಲ್ಲ? ಅವ್ರ ಮನೆ ಏನೋ ಇದಾ? ಅವ್ರ ಮನೆ ಇರೋದು ಅಲ್ಲೇ ತಾನೆ? ಐಮನೇನು ನಮ್ಮ ಗುಂಪೋಳ? ಐಮನ್ ಸತ್ರ ನಮ್ಗೇನು ಮುಟ್ಟೈತಾ? ಸತ್ರ ಮುಟ್ಟಿದ್ರೆ ಮಾತ್ರ ಅವ್ರು ನಮ್ಮ ಜೊತೆಗಿರ್ಬೇಕಾ? ಬೇರೆಯವ್ರು ಇರಬಾರ್ದಾ? ಲೇ, ಒಟ್ಟಿಗೆ ಏನೋ ತಿಂತೀಯಲ್ಲ ಎಲ್ಕಟ್ರಂಡಿ. ಸಾವಿತ್ರಕ್ಕ, ನಾಲ್ಗೆ ಬಿಗಿಡ್ದು ಮಾತಾಡೋ. ನೀನು ಅಷ್ಟೇ, ನಾಲ್ಗೆ ಬಿಗಿಡ್ದು ಮಾತಾಡಲೇ. ನಿಮ್ಮ ಅಪ್ಪನ ಮನೆಯಿಂದ ಏನು ತಂದಿಲ್ಲ ನೀನು? ಇದೆಲ್ಲ ನಮ್ಮ ಮಾವಂದು ಆಸ್ತಿ. ಕಾರುಣ್ಯ, ಕಾರುಣ್ಯ, ನನ್ನ ಸೊಸೆ ಕೇಳ್ತೀನಿ ರೇ, ನನ್ನ ಸೊಸೆ ಕೇಳ್ತೀನಿ. ಆವಾಗಿರೋದು ನಿಂಗೆ ನನ್ನ ಸೊಸೆನೇ ಸರಿ. ನಿನ್ ಗ್ರಾಚಾರ ಬಿಡ್ಸಕ್ಕ. ಏನು ನಿನ್ನ ಸೊಸೆ ದೊಡ್ಡದ ಕೊಂಬುಗ್ಲವೇ ಆಕಾಶದಿಂದ ಇಳಿದು ಬಂದವಳೆ ನಿನ್ನ ಸೊಸೆ? ಏನು ನಿನ್ನ ಸೊಸೆ ನೋಡಿದ ತಕ್ಷಣ ಗಡಗಡ ಗಡಗಡ ಅಂತ ನಡ್ತೀನಿ ಅಂತ ಅನ್ಕೊಂಡಿದ್ದೀನೋ? ಹೌದೇನು? ಹೌದಾ? ನೋಡಿಸ್ತೀನಿ ಯಾರಂತ. ಗಡಗಡ ಅಂತ ನಡ್ಗಲ್ಲ ಅಂತ ಅನ್ಕೊಂಡಿದ್ಯಾ? ನಡ್ಗಿಸ್ತೀನಿ ನಿನ್ನ, ನಡ್ಗಿಸ್ತೀನಿ. ಗುಂಡತ್ತೆ ಎಷ್ಟು ಒಳ್ಳೆವಳು ಅಂತ ನನಗೆ ತಿಳಿದು. ಆ ಯಮ್ಮನ್ ತಿನ್ನು ಅನ್ನ ನಿನ್ನ ಕದ್ದು ಮುಚ್ಚಿಕ್ಕಿದ್ಯಾ ಅಂದರೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಡ್ಗಿಸ್ತೀನಿ ನಿನ್ನನ್ನು. ನೋಡ್ತಾ ಇರೋ, ನಿನ್ನನ್ನು ನಡ್ಗಿಸಿಲ್ಲ ಅಂದರೆ ನಾನು ಶಾನ್ ಬಗ್ರ ಸೊಸೆನೂ ಅಲ್ಲ, ಈರಮ್ಮನ ಮಗಳು ಅಲ್ಲ. ಕಾರುಣ್ಯ, ಏ ಕಾರುಣ್ಯ, ಎಲ್ಲ ಹಾಳಾಗೋದೆ? ಮುಂದುವರಿಯುವುದು.